ಇಂಟರ್ನ್ಯಾಷನಲ್ ನ್ಯೂಸು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ತುಂಬ ಕಾಲದಿಂದ ಫಾಲೋ ಅಪ್ ಮಾಡ್ತಾ ಇರುವಂಥ ಸುದ್ದಿ ಇದು. ಅಮೇರಿಕದ ವಾಷಿಂಗ್ಟನ್ ಪೋಸ್ಟ್ನವರು ಒಂದು ತನಿಖಾ ವರದಿಯನ್ನು ಪ್ರಕಟಿಸಿದ್ದಾರೆ. ಅಮೇರಿಕದಲ್ಲಿ ಕೂತ್ಕೊಂಡು ಭಾರತವನ್ನು ಒಡೆಯುವ ಕನಸು ಕಾಣ್ತಾ ಇರುವ, ಖಲಿಸ್ತಾನ ಅನ್ನುವ ಪ್ರತ್ಯೇಕ ರಾಷ್ಟ್ರ ಕಟ್ಟುವ ಕನಸು ಕಾಣ್ತಾ ಇರುವ ಗುರುಪತ್ವಂತ್ ಸಿಂಗ್ ಪನ್ನೂನನ್ನು ಅಮೇರಿಕಾದಲ್ಲೇ ಹೊಡೆಸಿ ಹಾಕುವುದಕ್ಕೆ ರಾನ್ ಅವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದರು. ಅದು ಇನ್ನೇನು ಎಕ್ಸಿಕ್ಯೂಟ್ ಆಗಬೇಕು. ಅಮೇರಿಕಾದಲ್ಲಿ ಗುರುಪತ್ವಂತ್ ಸಿಂಗ್ ಪನ್ನು ಅಪರಿಚಿತ ಬಂದೂಕುಧಾರಿಗಳ ಗುಂಡು ತಿಂದು ಸತ್ತು ಹೋಗಬೇಕು ಅನ್ನುವಷ್ಟರಲ್ಲಿ ಅಮೇರಿಕದ ಅಧಿಕಾರಿಗಳಿಗೆ ವಿಷಯ ಗೊತ್ತಾಗ್ಬಿಡ್ತಂತೆ. ವಿಷಯ ಗೊತ್ತಾಗಿ ಅವರು ಈ ಕೆಲಸ ಮಾಡುವುದಕ್ಕೆ ಚೆಕ್ ರಿಪಬ್ಲಿಕ್ನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯ ಬಂಧನಕ್ಕೆ ಮನವಿ ಮಾಡಿಕೊಂಡ್ರಂತೆ. ಆ ಮೂಲಕ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗಿಬಿಡ್ತಂತೆ. ವಾಷಿಂಗ್ಟನ್ ಪೋಸ್ಟ್ನ ತನಿಖಾ ವರದಿ ಇದು. ಕೆಲವು ಹೆಸರುಗಳನ್ನು ಕೂಡ ಹೇಳಿದ್ದಾರೆ ಅವರು. ಮೋದಿ ಅಮೇರಿಕ ಪ್ರವಾಸದಲ್ಲಿದ್ದಾಗಲೇ ಗುರುಪತ್ವಂತ್ ಸಿಂಗ್ ಪನ್ನೂನ ಹಂತಕರ ನೇಮಕ ಆಗಿತ್ತು ಅಂತ ಈ ರಿಪೋರ್ಟ್ ಹೇಳುತ್ತೆ. ಮೋದಿ ಅಮೇರಿಕ ಪ್ರವಾಸದಲ್ಲಿದ್ದರು ಅವಾಗ ಅಂತ. ಆತನನ್ನು ಕೊಲ್ಲುವುದು ಭಾರತದ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ರಾನ ಮೊದಲ ಆದ್ಯತೆಯಾಗಿತ್ತು. ರಾ ಅಧಿಕಾರಿ ವಿಕ್ರಮ್ ಯಾದವ್ ಈ ಹತ್ಯೆಯ ಜವಾಬ್ದಾರಿ ತಗೊಂಡಿದ್ರಂತೆ. ಗುರುಪತ್ವಂತ್ ಸಿಂಗ್ ಪನ್ನೂನನ್ನು ಅಮೇರಿಕದಲ್ಲಿ ಕೊಲ್ಲಿಸುವ ಜವಾಬ್ದಾರಿಯನ್ನು ವಿಕ್ರಮ್ ಯಾದವ್ ತಗೊಂಡಿದ್ರಂತೆ. ರಾ ಮುಖ್ಯಸ್ಥ ಸಮಂತ್ ಗೋಯಲ್ರ ಗೋ ಅಹೆಡ್ ಗ್ರೀನ್ ಸಿಗ್ನಲ್ ಇತ್ತಂತೆ ಇದಕ್ಕೆ. ನಿಖಿಲ್ ಗುಪ್ತಾ ಅನ್ನುವ ಒಬ್ಬ ಡ್ರಗ್ಸ್ ದಂಧೆಕೋರ, ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಮೂಲತಃ ಭಾರತೀಯ. ಹಿಂದೆ ರಿಪೋರ್ಟ್ಗಳು ಬಂದಿದ್ವು, ನಿಖಿಲ್ ಗುಪ್ತಾಗೆ ಭಾರತದಲ್ಲಿ ಕೇಸ್ಗಳಿದ್ವು. ನೀನು ಅಲ್ಲಿ ಗುರುಪತ್ವಂತ್ ಸಿಂಗ್ ಪನ್ನೂನನ್ನು ಹೊಡೆಸಿ ಹಾಕೋದಕ್ಕೆ ನಮಗೆ ಜನಾನ್ ಕೊಡು, ಭಾರತದಲ್ಲಿನ ಕೇಸ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡ್ತೀವಿ ಅಂತೆಲ್ಲ ಪ್ರಪೋಸಲ್ ಹೋಗಿತ್ತು ಅಂತೆಲ್ಲ ಸುದ್ದಿಗಳು ಬಂದಿತ್ತು. ಇನ್ನೊಂದು ಸಲ ಈ ಹೆಸರು ಬರ್ತಾ ಇದೆ. ನಿಖಿಲ್ ಗುಪ್ತಾ ಅನ್ನುವ ಡ್ರಗ್ಸ್ ದಂಧೆಕೋರನನ್ನು ನೇಮಿಸಲಾಗಿತ್ತು ಅಂತ. ಅವನು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಈ ಪ್ಲ್ಯಾನನ್ನು ಅಂತ. ಬಾಡಿಗೆ ಹಂತಕರನ್ನು ನೇಮಿಸುವ ಜವಾಬ್ದಾರಿಯನ್ನು ನಿಖಿಲ್ ಗುಪ್ತಾ ತಗೊಂಡಿದ್ದಂತೆ. ಅದರಲ್ಲಿ ಇದು ನ್ಯೂಸ್ ಆಯಿತು, ಅನಾಲಿಸಿಸ್ ಕೂಡ ಇದೆ. ಜಾಗತಿಕ ಮಟ್ಟದಲ್ಲಿ ಮೇಲೆ ಏರ್ತಾ ಇರುವ ಭಾರತದ ನೀತಿ ಬದಲಾಗಿದೆ. ಅನಿವಾಸಿ ಭಾರತೀಯರನ್ನು ಟಾರ್ಗೆಟ್ ಮಾಡಿ ಗುರುಪತ್ವಂತ್ ಸಿಂಗ್ ಪನ್ನೂನನ್ನು ಹತ್ಯೆ ಮಾಡಿಸುವ ಪ್ರಯತ್ನ ವಿಫಲವಾಗಿದೆ. ನೋಡಿ, ಅವನು ಕರೆಯೋದು ನಮಗೆ ಹೀಸ್ ಅ ಟೆರರಿಸ್ಟ್, ಖಲಿಸ್ತಾನಿ ಭಯೋತ್ಪಾದಕ. ಅವರು ಸಿಖ್ ಹೋರಾಟಗಾರ ಅಂತ ಕರೀತಾರೆ. ಕೆನಡಾದಲ್ಲಿ ಹತ್ಯೆಯಾದ ಸಿಖ್ ಹೋರಾಟಗಾರ ನಿಜ್ಜರ್ನ ಹತ್ಯೆಯ ಹಿಂದೆ ಕೂಡ ರಾ ಕೈವಾಡ ಇತ್ತು. ರಾನ್ ಅವರು ಪಾಕಿಸ್ತಾನದಲ್ಲಿ ಈಗಾಗಲೇ 11 ಪಾಕಿಸ್ತಾನಿ ಮತ್ತು ಸಿಖ್ ಪ್ರತ್ಯೇಕತಾವಾದಿಗಳನ್ನು ಹತ್ಯೆ ಮಾಡಿದಾರಂತೆ. 11 ಜನರನ್ನು. ನಮ್ಮ ಹತ್ರ 25 ಜನರ ಲಿಸ್ಟ್ ಇತ್ತಪ್ಪ, ಅಪರಿಚಿತ ಬಂದೂಕುಧಾರಿಗಳಿಂದ ಕೊಲೆದು 25 ಜನರದಿತ್ತು ನಮ್ಮ ಹತ್ರ ಲಿಸ್ಟು. ಅಪರಿಚಿತ ಬಂದೂಕುಧಾರಿಗಳಿಂದ ಕೊಲೆಯಾದವರು, ಅದಕ್ಕೂ ರಾಗೂ ಸಂಬಂಧ ಇಲ್ಲ ಅಂತ ಭಾರತದ ನಿಲುವೇ ನಮ್ಮ ನಿಲುವು. ಪಾಕಿಸ್ತಾನದಲ್ಲಿ 11ಕ್ಕೂ ಹೆಚ್ಚು ಸಿಖ್ ಮತ್ತು ಕಾಶ್ಮೀರಿ ಪ್ರತ್ಯೇಕತಾವಾದಿಗಳ ಹತ್ಯೆಯಾಗಿದೆ. ಮೋದಿ ಸರ್ಕಾರಕ್ಕೆ ನಿಷ್ಠೆ ತೋರದ ಅನಿವಾಸಿ ಸಿಖ್ಖರಿಗೆ ರಾ ಕಿರುಕುಳ ಕೊಡುತ್ತಂತೆ. ಮೋದಿ ಆಡಳಿತದಲ್ಲಿ ಭಾರತದ ಆರ್ಥಿಕತೆ ಜಾಗತಿಕವಾಗಿ ಪ್ರಬಲ ಆಗ್ತಾ ಇದೆ. ನರೇಂದ್ರ ಮೋದಿ ಆಡಳಿತ ನಿರಂಕುಶವಾದದ ಕಡೆಗೆ ಸಾಗ್ತಾ ಇದೆ. ಈ ರಿಪೋರ್ಟ್ ಹೇಳುತ್ತೆ ಭಾರತದ ಆರ್ಥಿಕತೆ ಪ್ರಬಲ ಆಗ್ತಾ ಇದೆ ಜಾಗತಿಕವಾಗಿ. ಆದ್ದರಿಂದ ಇವರ ಆಡಳಿತ ನಿರಂಕುಶ ಪ್ರಭುತ್ವದ ಕಡೆಗೆ ಹೋಗ್ತಾ ಇದೆ. ರಾ ಅಧಿಕಾರಿಗಳ ವಿಚಾರಣೆಗೆ ಅಮೇರಿಕಕ್ಕೆ ಭಾರತ ಅವಕಾಶನೇ ಕೊಟ್ಟಿಲ್ಲ. ಇಷ್ಟಾದರೂ ಕೂಡ ಅಮೇರಿಕ ಭಾರತದ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರ್ತಾ ಇಲ್ಲ ಅಂತ ವಾಷಿಂಗ್ಟನ್ ಪೋಸ್ಟ್ನ ರಿಪೋರ್ಟ್ ಇದು. ಇತ್ತೀಚೆಗೆ ಇಂಗ್ಲೆಂಡಿನ ಗಾರ್ಡಿಯನ್ ಅವರು ಒಂದು ರಿಪೋರ್ಟ್ ಮಾಡಿದರು. ಭಾರತದ ಗಾರ್ಡಿಯನ್ ರಿಪೋರ್ಟರು ಪಾಕಿಸ್ತಾನದಲ್ಲಿನ ಗಾರ್ಡಿಯನ್ ರಿಪೋರ್ಟರ್ ಸೇರ್ಕೊಂಡು ನಡೆಸಿದ ಜಂಟಿ ವರದಿ ಅದು. ಅದರಲ್ಲಿ 21 ಜನ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ಪಾಕಿಸ್ತಾನದಲ್ಲಿ ರಾನ್ ಅವರು ಹೊಡೆಸಿ ಹಾಕಿದ್ರು ಅನ್ನುವ ತನಿಖಾ ವರದಿ ಪ್ರಕಟ ಆಗಿತ್ತು ಗಾರ್ಡಿಯನ್ ಪೇಪರ್ನಲ್ಲಿ. 21 ಜನ ಲಿಸ್ಟ್ ಕೊಟ್ಟಿದ್ರು ಅವರು. ಅದಕ್ಕೆ ಬೇಕಾದಂಥ ಸಾಕ್ಷ್ಯಗಳು ನಮ್ಮ ಹತ್ರ ಇದ್ದಾವೆ ಅಂದರು. ರಾ ಅಧಿಕಾರಿಗಳ ಹೇಳಿಕೆಗಳಿದ್ದಾವೆ, ISI ಅಧಿಕಾರಿಗಳ ಹೇಳಿಕೆಗಳಿದ್ದಾವೆ, ಅಪರಿಚಿತ ಬಂದೂಕುಧಾರಿಗಳಿಂದ ಕೊಲೆಯಾದಂಥ
ಭಯೋತ್ಪಾದಕರ ಕೊಲೆ ಕೇಸಿನ ತನಿಖೆ ಸಂದರ್ಭದಲ್ಲಿ ಹೊರಗೆ ಬಂದಂಥ ವಿವರಗಳಿದ್ದಾವೆ, ವಾಟ್ಸಪ್ ಚಾಟ್ನ ಸ್ಕ್ರೀನ್ಶಾಟ್ಗಳಿದ್ದಾವೆ, ಮನಿ ಟ್ರಯಲ್ ಮಾಡಿದ್ದೀವಿ ಅಂತ ಹೇಳಿದ್ರು. ದುಬೈ ಮೂಲಕ ಈ ಅಪರಿಚಿತ ಬಂದೂಕುದಾರಿಗಳು ದುಡ್ಡು ಬರುತ್ತೆ, ಆ ದುಡ್ಡು ರಾನ್ ಅವರು ಕಳಿಸಿದ್ದು ಅಂತ ಗಾರ್ಡಿಯನ್ ಅವರು ಇನ್ವೆಸ್ಟಿಗೇಟಿಂಗ್ ರಿಪೋರ್ಟ್ ಮಾಡಿದರು. ಭಾರತ ಆವಾಗಲೂ ಹೇಳಿತ್ತು, ಇಂಥ ಬೇಜವಾಬ್ದಾರಿಯುತ ಆರೋಪಗಳನ್ನು ಭಾರತದಂಥ ಶಾಂತಿಪ್ರಿಯ ದೇಶದ ಮೇಲೆ ಮಾಡಬೇಡಿ ಅಂತ. ಈ ರಿಪೋರ್ಟ್ಗೂ, ವಾಷಿಂಗ್ಟನ್ ಪೋಸ್ಟಿನ ರಿಪೋರ್ಟ್ಗೂ ಭಾರತ ಹಾಗೆ ಹೇಳ್ತಾ ಇದೆ. ಇದು ಕಪೋಲ ಕಲ್ಪಿತ, ಬೇಜವಾಬ್ದಾರಿ, ಆಧಾರರಹಿತ ವರದಿ. ಗುರುಪತ್ವಂತ್ ಸಿಂಗ್ ಪನ್ನು ಆತನ ಕೊಲೆಗೆ ನಡೆದಿದೆ ಎನ್ನಲಾದ ಪ್ರಯತ್ನದ ಪ್ರಕರಣ ಭಾರತ ಮತ್ತು ಅಮೆರಿಕ ಎರಡೂ ಸೇರ್ಕೊಂಡು ತನಿಖೆ ನಡೆಸ್ತಾ ಇದ್ದಾವೆ. ಅಮೆರಿಕ ಏನೇನು ಸಾಕ್ಷ್ಯಗಳನ್ನು ಕೊಟ್ಟಿದೆಯೋ ಅದರ ಆಧಾರದ ಮೇಲೆ ಭಾರತದಲ್ಲೂ ತನಿಖೆ ಆಗ್ತಾ ಇದೆ. ಸಂಘಟಿತ ಅಪರಾಧಿಗಳು, ಉಗ್ರರ ಸಂಪರ್ಕದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ಊಹಾತ್ಮಕ ವರದಿಗಳನ್ನು ಮಾಡಬೇಡಿ, ಇಮ್ಯಾಜಿನರಿ ರಿಪೋರ್ಟ್ಗಳನ್ನು ಮಾಡಬೇಡಿ ಅಂತ ಭಾರತದ ಹೇಳಿಕೆ. ಅಮೆರಿಕ ಕೂಡ, ನೀವು ವಾಷಿಂಗ್ಟನ್ ಪೋಸ್ಟ್ನ ರಿಪೋರ್ಟು ಅಂದರೆ ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಕೂಡ ಆನ್ಸರ್ ಮಾಡಬೇಕಿದೆ, ಮಾಡಿದ್ದಾರೆ ಆನ್ಸರ್ ಅವರು. ಅಮೆರಿಕದ ನ್ಯಾಯಾಂಗ ಇಲಾಖೆ ಈ ಕೇಸ್ನ ತನಿಖೆ ನಡೆಸ್ತಾ ಇದೆ. ಅಮೆರಿಕಕ್ಕೆ ಭಾರತ ರಕ್ಷಣಾತ್ಮಕ ಮತ್ತು ನಂಬಿಕೆಯ ಪಾಲುದಾರ ದೇಶ. ಅಮೆರಿಕದ ಜೊತೆ ಸಹಕಾರವನ್ನು, ಭಾರತದ ಜೊತೆ ಸಹಕಾರವನ್ನು ಅಮೆರಿಕ ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ. ಸಂಬಂಧ ಸುಧಾರಿಸಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷೆ. ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದಾವೆ. ನಾವಿಬ್ಬರು ನೇರವಾಗಿ ಮಾತಾಡ್ತಾ ಇದ್ದೀವಿ. ಭಾರತ ಸರ್ಕಾರದಿಂದ ನಾವು ರೆಸ್ಪಾನ್ಸಿಬಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಅವರು ಕೊಟ್ಟಿರುವಂಥ ಹೇಳಿಕೆ. ಜೂನ್ 18ನೇ ತಾರೀಕು ಕೆನಡಾದಲ್ಲಿ ನಿಜ್ಜರ್ ಕಗ್ಗೊಲೆ ಆಗುತ್ತೆ. ಒಂದು ಗುರುದ್ವಾರದಿಂದ ಪ್ರೇಯರ್ ಮುಗಿಸಿ ಹೊರಗೆ ಬರ್ತಿರುವಾಗ ಕಾರ್ನಲ್ಲಿ ಬಂದಂಥ ಅಪರಿಚಿತ ಬಂದೂಕುದಾರಿಗಳು AK-47ನಲ್ಲಿ ಗುಂಡು ಹೊಡೆದು ಕೊಲ್ತಾರೆ ಆತನನ್ನು. ನಿಜ್ಜರ್ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಟೆರರಿಸ್ಟ್ ಆಗಿದ್ದ. ಅಲ್ಲಿ ಕೂತ್ಕೊಂಡು ಭಾರತವನ್ನು ಒಡೆಯುವ ಕನಸು ಕಾಣ್ತಾ ಇದ್ದ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅವನನ್ನು. ಜೂನ್ 18ನೇ ತಾರೀಕು ಕೆನಡಾದಲ್ಲಿ ಈತ ಕೊಲೆಯಾದ. ಕೆನಡಾ ಆರೋಪ ಮಾಡಿತು, ನಮ್ಮ ನೆಲದಲ್ಲಿ ನಮ್ಮ ನಾಗರಿಕರನ್ನು ನೀವು ಕೊಲೆ ಮಾಡ್ತಾ ಇದ್ದೀರಿ ಅಂತ. ಭಾರತ ಕೆನಡಾ ಸಂಬಂಧಗಳು ಇಷ್ಟು ಬಹುಶಃ ಯಾವತ್ತೂ ಹಳಸಿರಲಿಲ್ಲ. G20 ಸಮಿಟ್ಗೆ ಬಂದಂಥ ಕೆನಡಾ ಅಧ್ಯಕ್ಷರನ್ನು ಭಾರತ ಹೆಂಗೆ ನಡೆಸ್ಕೊಂತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಹಚಾಹುಚ ಮಾಡಿ ಕೈ ಬಿಟ್ಬಿಡ್ತು ಭಾರತ ಆತನನ್ನು. ನಮ್ಮ ಮೇಲೆ ಆರೋಪ ಮಾಡ್ತೀರಾ ನೀವು ಅಂತ. ಹಾಗೆ ಅಮೇರಿಕದಲ್ಲೂ ಕೂಡ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವರನ್ನು ಹತ್ಯೆ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ಆರೋಪ ಬಂದಿದ್ದು, ಗುರುಪತ್ವಂತ್ ಸಿಂಗ್ ಪನ್ನೂನ ಕೊಲೆ ಮಾಡಿಸೋದಕ್ಕೆ ತಯಾರಾಗಿದ್ದ ಆರೋಪದಲ್ಲಿ ನಿಖಿಲ್ ಗುಪ್ತಾ ಅರೆಸ್ಟ್ ಆದಾಗ. ನಿಖಿಲ್ ಗುಪ್ತಾ ಇಂಥದ್ದೊಂದು ಡೀಲ್ ತಗೊಂಡಿದ್ದಾನೆ ಅಥವಾ ಸುಪಾರಿ ತಗೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಆ ವಿಷಯ ಅಮೆರಿಕದ ಅಧಿಕಾರಿಗಳಿಗೆ ಗೊತ್ತಾಯ್ತಂತೆ. ನಿಖಿಲ್ ಗುಪ್ತಾ ಎಲ್ಲಿದ್ದಾನೆ ಅಂತ ಚೆಕ್ ಮಾಡಿದ್ರೆ ಆತ ಚೆಕ್ ರಿಪಬ್ಲಿಕ್ನಲ್ಲಿದ್ದಂತೆ. ಅಮೆರಿಕ ಚೆಕ್ ರಿಪಬ್ಲಿಕ್ ರಿಕ್ವೆಸ್ಟ್ ಮಾಡಿಕೊಂಡಂತೆ, ಇಂಥವನೊಬ್ಬ ನಮಗೆ ಬೇಕಾಗಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ ಅಂತ. ಅಮೆರಿಕದ ಮನವಿಯ ಮೇರೆಗೆ ಚೆಕ್ ರಿಪಬ್ಲಿಕ್ನವರು ಅರೆಸ್ಟ್ ಮಾಡಿ ಅಮೆರಿಕ ಕೊಟ್ಟರಂತೆ. ಆತನ ತನಿಖೆ ನಡೆಸಿದಾಗ ಈಗ ಹೇಳಿದ್ನಲ್ಲ ಅದಷ್ಟು ವಿಷಯ ಬೆಳಕಿಗೆ ಬಂತಂತೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಹೆಸರಿಲ್ಲ, ಅಧಿಕಾರಿಯ ಹೆಸರಿಲ್ಲ. CC1 ಅನ್ನುವ ಕೋಡ್ ನೇಮ್ ಬಳಸಿದ್ದಾರೆ ಅಧಿಕಾರಿಗೆ. ಅಂದರೆ ಯಾರು ನಿಖಿಲ್ ಗುಪ್ತಾನನ್ನು ಕಾಂಟ್ಯಾಕ್ಟ್ ಮಾಡಿ ಭಾರತದಲ್ಲಿನ ನಿನ್ನ ಕೇಸ್ಗಳನ್ನೆಲ್ಲ ಕ್ಲೋಸ್ ಮಾಡಿಸ್ಕೊಡ್ತೀವಿ, ನೀನು ಅಮೆರಿಕದಲ್ಲಿರುವ ಗುರುಪತ್ವಂತ್ ಸಿಂಗ್ ಪನ್ನೂನನ್ನು ಕೊಲ್ಲೋದಕ್ಕೆ ಜನ ಕೊಡು ನಮಗೆ ಅಂತ ಕೇಳಿದ್ದ ಅಧಿಕಾರಿಯ ಹೆಸರನ್ನು CC1 ಅನ್ನುವ ಕೋಡ್ ನೇಮ್ನಲ್ಲಿ ಚಾರ್ಜ್ ಶೀಟಿಗೆ ಹಾಕಿದ್ದಾರಂತೆ. ಆಗಿದೆ ಈಗ ಅದು. ವಾಷಿಂಗ್ಟನ್ ಪೋಸ್ಟ್ನವರು ಈ ಮಧ್ಯದಲ್ಲಿ ಗಂಟ್ಲರ್ಕತಾ ಇದ್ದಾರೆ. ನಮ್ಮ ನೆಲದಲ್ಲಿ, ಅಮೇರಿಕಾದ ನೆಲದಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನೋದಿಲ್ಲ ಅವರು, ಸಿಖ್ ಹೋರಾಟಗಾರ ಒಬ್ಬನನ್ನು ಕೊಲ್ಲಿಸೋದಕ್ಕೆ ಭಾರತ ಟ್ರೈ ಮಾಡಿತ್ತು, ರಾದವರು ಟ್ರೈ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ಬಾಯ ಬಿಡ್ತಿಲ್ಲ ಇದರ ಬಗ್ಗೆ. ಮೊನ್ನೆ ಭಾರತಕ್ಕೆ ಬೇಕಾಗಿದ್ದ 25ನೇ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹತ್ಯೆಯಾದ. ಅಲ್ಲಿ 25ನೇ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ 2022ರಲ್ಲಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡೇ ಕಾಶ್ಮೀರಿ ಪಂಡಿತರಿಗೆ ಎಚ್ಚರಿಕೆ ಕಳಿಸಿದ್ದ ಅವನು. ಕಾಶ್ಮೀರ ಬಿಟ್ಟು ಹೋಗಿ, ಇದು ಅಲ್ಲಾಹುವಿನ ಅನುಯಾಯಿಗಳಿಗೆ ಮಾತ್ರ. ಒಂದೋ ಕಾಶ್ಮೀರ ಬಿಟ್ಟು ಹೋಗಿ, ಇಲ್ಲ ಇಸ್ಲಾಮಿಗೆ ಕನ್ವರ್ಟ್ ಆಗಿ ಅಥವಾ ಸಾಯೋದಕ್ಕೆ ರೆಡಿಯಾಗಿ ಅನ್ನುವ ಬಹಿರಂಗ ಪತ್ರ ಬರೆದಿದ್ದ ಅವನು 2022ರಲ್ಲಿ. ಅವನನ್ನು ಮೊನ್ನೆ ಯಾರೋ ಅಪರಿಚಿತ ಬಂದೂಕುದಾರಿಗಳು ಹೊಡೆದಾಕಿದ್ರು. ಪಾಕಿಸ್ತಾನ ಕಮಕ್ ಅಂತಿಲ್ಲ. ಇವರೇ
ಇಂಗ್ಲೆಂಡಿನ ಪತ್ರಿಕೆಗಳು, ಅಮೇರಿಕದ ಪತ್ರಿಕೆಗಳು ತನಿಖಾ ವರದಿಗಳನ್ನು ಪ್ರಕಟಿಸ್ತಾ ಇದ್ದಾವೆ. ಈ ಮಧ್ಯದಲ್ಲಿ ಅವ್ರು ಹೇಳ್ತಾ ಇರುವ ಒಂದು ವಾಕ್ಯ ಖುಷಿಯಾಗತ್ತೆ. ಜಾಗತಿಕವಾಗಿ ಬಲಿಷ್ಠವಾಗುತ್ತಿರುವ ಭಾರತದ ನೀತಿಗಳು ಬದಲಾಗಿದ್ದಾವೆ ಅಂತ. ನೀತಿಗಳು ಬದಲಾಗಿದ್ದಾವೆ ಅಂದರೆ, ಮುಂಚೆ ನಮ್ಮಲ್ಲಿ ಭಯೋತ್ಪಾದಕ ದಾಳಿಗಳಾದಾಗ ಅಯ್ಯೋ ನಮ್ಮನ್ನು ಅಲ್ಲಿ ಹೊಡೆದ್ರು ಇಲ್ಲಿ ಹೊಡೆದ್ರು ಅಂತ ಹೋಗಿ ಅಮೇರಿಕದ ಮುಂದೆ, ಇಂಗ್ಲೆಂಡ್ ಮುಂದೆ ಭಾರತ ಅಳ್ತಾ ಇತ್ತು. ಈಗ ಪಾಕಿಸ್ತಾನ ಅಂದರೆ ಪಾಕಿಸ್ತಾನದಲ್ಲಿ, ಕೆನಡಾ ಅಂದರೆ ಕೆನಡಾದಲ್ಲಿ, ಅಮೇರಿಕ ಅಂದರೆ ಅಮೇರಿಕದಲ್ಲಿ ಒಳಗೆ ಬಂದು ತಮಗೆ ಬೇಕಾದವರನ್ನ ಗುಂಡಿಟ್ಟು ಹೊಡೆದು ಹೋಗ್ತಾ ಇದ್ದಾರೆ ಅನ್ನುವ ನೀತಿ ಬದಲಾಗಿದೆ ಅನ್ನೋ ಥರ ವಾಷಿಂಗ್ಟನ್ ಪೋಸ್ಟ್ನವ್ರದ್ದು ರಿಪೋರ್ಟ್ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.